ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೂರಿನಕಟ್ಟೆ ಎಂಬಲ್ಲಿ ಹಿಂದೂ ಧರ್ಮದ ಒಂದು ಧಾರ್ಮಿಕ ಕಟ್ಟೆಯ ಪುನರ್ನಿರ್ಮಾಣದ ಸಂದರ್ಭದಲ್ಲಿ ಕೆಲವೊಂದು ನಾಗರಿಕರು ಅದಕ್ಕೆ ಹಾನಿ ಉಂಟಾಗುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ ಒಂದು ಕೋಮುಗಲಭೆಯ ರೀತಿಯ ಒಂದು ಘಟನೆ ಭಟ್ಕಳದ ಮೂರಿನಕಟ್ಟೆಯಲ್ಲಿ ನಡೆದಿರ್ತದೆ. ಅದೇ ರೀತಿ ಈ ಒಂದು ಘಟನೆಯಲ್ಲಿ ಪೊಲೀಸರ ಮೇಲೆ ಕೂಡ ಹಲ್ಲೆ ನಡೆದಿದೆ ಅನ್ನುವುದನ್ನು ನಾವು ಮಾಧ್ಯಮದ ಮುಖಾಂತರ ತಿಳಿದುಕೊಂಡಿದ್ದೇವೆ. ಈ ರೀತಿಯ ಘಟನೆಗಳು ಇದು ಸಮಾಜದ ಶಾಂತಿಯನ್ನ ಕದಡುವಂತಹ ಒಂದು ಪ್ರಯತ್ನವಾಗಿರ್ತದೆ. ಆದರೆ ಈ ಘಟನೆಯನ್ನ ಕೋಮು ಬಣ್ಣ ಹಚ್ಚಿ ಅದರ ರಾಜಕೀಯ ಲಾಭವನ್ನ ಪಡೆಯುವಂತಹ ರಾಜಕಾರಣಿಗಳ ಬಗ್ಗೆ ಸಮಾಜ ಜಾಗೃತವಾಗಬೇಕಾಗಿದೆ. ಒಂದು ವೇಳೆ ಭಟ್ಕಳದ ಮೂರಿನಕಟ್ಟೆ ಅದೊಂದು ಅನಧಿಕೃತವಾದಂತಹ ಧಾರ್ಮಿಕ ಕಟ್ಟೆಯಾಗಿದ್ದರೆ ಖಂಡಿತವಾಗಿಯೂ ಕರ್ನಾಟಕ ಸರ್ಕಾರ ಅದನ್ನು ಕಾನೂನುಬದ್ಧವಾಗಿ ಅಲ್ಲಿಂದ ತೆರವುಗೊಳಿಸಬೇಕು. ಅಲ್ಲಲ್ಲಿ ಸರ್ಕಾರಿ ಜಾಗದಲ್ಲಿ ಇಂತಹ ಅನಧಿಕೃತ ಕಟ್ಟೆಗಳು ನಿರ್ಮಾಣವಾಗುವಂಥದ್ದು ಅದು ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗ್ತದೆ ಮತ್ತು ಸಮಾಜದ ಮಧ್ಯೆ ಹಿಂದೂ ಮುಸ್ಲಿಂ ಅನ್ನುವಂತಹ ಆ ಒಂದು ಕೋಮು ಗಲಭೆಗಳು ಸೃಷ್ಟಿಯಾಗಲಿಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಇರುವುದರಿಂದ ಕೇವಲ ಈ ಒಂದು ಕಟ್ಟೆಯನ್ನು ಮಾತ್ರವಲ್ಲ, ಎಲ್ಲಿಯೆಲ್ಲ ಈ ರೀತಿಯ ಅನಧಿಕೃತ ಕಟ್ಟೆಗಳಿದೆ ಅವೆಲ್ಲವನ್ನು ಕೂಡ ಸರ್ಕಾರ ತೆರವುಗೊಳಿಸಿದರೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಬಹಳ ಶಾಂತಿಯುತವಾಗಿ ಇರ್ತದಂತೆ. ಹಾಗಂತ ಹೇಳಿ ಯಾವುದೇ ವ್ಯಕ್ತಿಗಳು ಯಾವುದೇ ಧರ್ಮದ ವ್ಯಕ್ತಿಗಳು ಇಂತಹ ಅನಧಿಕೃತವಾದಂತಹ ಕಟ್ಟೆಯ ವಿರುದ್ಧ ಅವರು ನೇರವಾಗಿ ಅಂತಹ ಘಟನೆಗಳನ್ನು ಕೈಗೆತ್ತಿಕೊಂಡು ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಅದು ಕಾನೂನುಬದ್ಧವಾಗಿ ತಪ್ಪಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಕಾನೂನಿನ ಮೊರೆ ಹೋಗಬೇಕು, ಸರ್ಕಾರದ ಗಮನಕ್ಕೆ ಈ ವಿಚಾರಗಳನ್ನು ತರಬೇಕು. ಕರ್ತವ್ಯನಿರತ ಪೊಲೀಸ್ ಅಧಿಕಾರಿಗಳ ಮೇಲೆ ನಡೆದಿರ್ತಕ್ಕಂತಹ ಹಲ್ಲೆ ಅವರು ಯಾವ ಧರ್ಮಕ್ಕೆ ಸೇರಿದವರು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಅವರು ಯಾವುದೇ ಧರ್ಮದವರಾಗಿರಲಿ ಕೈ ಮಾಡುವಂಥದ್ದನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಅಂತಹ ಘಟನೆಯನ್ನು ಖಂಡಿಸ್ತದೆ.